ಒಂದು ಹೆಣ್ಣು ತನ್ನ ಸಂಸಾರದ ಬಂಡಿಯನ್ನು ಎಳಿಬೇಕು, ಸಾಗಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಗುಣಗಳನ್ನು ಹೊಂದಬೇಕಾಗತ್ತೆ. ಆ ಗುಣಗಳ ಬಗ್ಗೆ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ಅಂದರೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಒಂದೊಂದೇ ನೋಡ್ತಾ ಬರೋಣ. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಆ್ಯಂಡ್ ಲೈಕ್ ಮಾಡಿ, ಅದು ನಮಗೆ ಶಕ್ತಿ ಕೊಡುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನಿಮ್ಮ ಅನಿಸಿಕೆನೂ ಕೂಡ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಫಸ್ಟ್ ಒಂದು ನೋಡೋಣ, ಯಾವ ಗುಣ ಅಂತ ಹೇಳಿದ್ರೆ ಪ್ರೀತಿ ಮಾಡುವಂಥ ಒಂದು ಗುಣ ಇರಬೇಕಾಗತ್ತೆ. ಯಾರಿಗೆ ಪ್ರೀತಿ ಮಾಡುವಂಥ ಗುಣ? ಇಡೀ ಸಂಸಾರದಲ್ಲಿ ಗಂಡನಂತೂ ಪ್ರೀತಿ ಮಾಡೇ ಮಾಡ್ತಾರೆ ಹೆಂಡತಿ ಆದಂಥಳು, ಅದರ ಜೊತೆಗೆ ಸಂಸಾರದಲ್ಲಿ ಬರುವಂಥ ಇರ್ತಕ್ಕಂಥ ಎಲ್ರಿಗೂ ಕೂಡ ಪ್ರೀತಿ ಮಾಡುವಂಥ ಮನಸ್ಥಿತಿ ಇರಲೇಬೇಕಾಗತ್ತೆ ಹೆಣ್ಣಿಗೆ. ಯಾಕೆ ಅಂತ ಹೇಳಿದ್ರೆ ಈ ಬದುಕು ಪರ್ಮನೆಂಟ್ ಅಲ್ಲ, ಒಂದು. ಆ್ಯಂಡ್ ಎರಡನೇದು ಏನಂತ ಹೇಳಿದ್ರೆ ನಮ್ಮಲ್ಲಿ ಮನುಷ್ಯತ್ವ ಇದೆ, ಬುದ್ಧಿವಂತ ಪ್ರಾಣಿ ಅಂತ ನಾವು ಹೇಳ್ತಿದ್ದೀವಿ ಪದೇ ಪದೇ. ಈ ಗುಣ ಯಾಕೆ ಇರಬೇಕಂದ್ರೆ ಪ್ರೀತಿಯಿಂದಲೇ ಗೆಲ್ಲೋಕ್ಕೆ ಸಾಧ್ಯ. ಆ್ಯಂಡ್ ಆ ಮನೆಯಲ್ಲಿ ಪ್ರೀತಿ ಇತ್ತು ಅಂತ ಹೇಳಿದರೆ ದ್ವೇಷ ಅನ್ನೋದು ಹೊರಗಡೆ ಹೋಗುತ್ತೆ. ಸೊ ಎಷ್ಟು ಪ್ರೀತಿ ಮಾಡುವಂಥ ಮನಸ್ಥಿತಿ ಇರುತ್ತೋ ಅಷ್ಟು ಒಳ್ಳೆಯದು. ಆ್ಯಂಡ್ ಎರಡನೇ ಪಾಯಿಂಟ್ ನೋಡೋಣ, ನಂಬಿಕೆ. ಇದಂತೂ ಸಂಸಾರಕ್ಕೆ ಬಂಡವಾಳ. ನಂಬಿಕೆನೇ ಇಲ್ಲ ಅಂದರೆ ಆ ಸಂಸಾರ ಮುರಿದೋಗುತ್ತೆ. ಸೊ ನಂಬಿಕೆ ಇಬ್ಬರಲ್ಲೂ ಇರಬೇಕು. ಎಸ್ಪೆಷಲಿ ಹೆಣ್ಣಲ್ಲಿ ನಂಬಿಕೆ ಅನ್ನೋದು ತುಂಬ ಇರಬೇಕಾಗತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಅನುಮಾನಾಸ್ಪದವಾಗಿ ಕೆಲವೊಂದು ವಿಚಾರಗಳು ಬಂದಾಗ ಅದನ್ನು ಕ್ಲಾರಿಟಿ ತೊಗೊಂಡೆ ಮುಂದಿನ ನಾವು ಡಿಸಿಷನ್ಗಳನ್ನ ತೊಗೊಳ್ಬೇಕಾಗತ್ತೆ. ಬಟ್ ನಂಬಿಕೆ ತುಂಬ ಕೆಲಸ ಮಾಡುತ್ತೆ. ನಂಬಿಕೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಂಸಾರ ಆಲ್ಮೋಸ್ಟ್ ತುಂಬ ಖುಷಿಯಾಗಿರುತ್ತೆ. ಎರಡನೇ ಪಾಯಿಂಟ್. ಆ್ಯಂಡ್ ಮೂರನೇ ಪಾಯಿಂಟ್, ಅರಿವು ಮತ್ತು ತಿಳುವಳಿಕೆ ತುಂಬ ಚೆನ್ನಾಗಿರಬೇಕಾಗತ್ತೆ. ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ನಮ್ಮ ಮನೆಯ ಪರಿಸ್ಥಿತಿ ಹೇಗಿದೆ, ಗಂಡನ ಪರಿಸ್ಥಿತಿ ಹೇಗಿದೆ, ಫಿನಾನ್ಷಿಯಲ್ ಸಿಚುವೇಶನು ಹೇಗಿದೆ, ಇದೆಲ್ಲನೂ ಕೂಡ ನಾವು ತುಂಬ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ತಿಳುವಳಿಕೆ ಅಂದರೆ ಆ ಸಂಸಾರದ ಬಗ್ಗೆ ನಾವು ತಿಳುವಳಿಕೆನ ತಗೊಳ್ಬೇಕಾಗತ್ತೆ. ಇದು ಮೂರನೇ ಪಾಯಿಂಟ್ ಆಯಿತು. ಸೊ ನೆಕ್ಸ್ಟ್ ಬರೋಣ, ಮಾತನಾಡುವಿಕೆ ಅಂತ ಹೇಳ್ತೀನಿ. ವೆರಿ ಇಂಪಾರ್ಟೆಂಟ್. ಇನ್ನೊಬ್ಬರಿಗೆ ನಾವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಈ ಮಾತು, ಈ ಪದಗಳು, ಯಾವ ಪದಗಳನ್ನು ಬಳಸಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಕೆಲವೊಂದು ಸಲ ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಬಟ್ ಅದೇ ನಮ್ಮ ಸಂಸಾರನ ಹಾಳು ಮಾಡುವಂಥ ಪದಗಳಾಗ್ಬಿಡ್ತವೆ. ಸೊ ಮಾತು ಚೆನ್ನಾಗಿ ಆಡೋಕ್ಕೆ ಬಂದರೆ ಇನ್ನೊಬ್ಬರ ಮನಸ್ಸಲ್ಲಿ ಜಾಗ ನಾವು ತೊಗೊಳ್ಬೋದು ಅಲ್ವಾ. ಸೊ ಫ್ಯಾಮಿಲಿನಲ್ಲಿ ಎಷ್ಟೇ ಜನ ವ್ಯಕ್ತಿಗಳಿರಲಿ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲಿಬೇಕು. ಕೆಲವೊಂದು ಕೋಪದಲ್ಲಿ ಎಷ್ಟೇ ಸಿಚುವೇಶನ್ ಬಂದರೂ ಕೂಡ ಮೌನವಾಗಿದ್ದು ಬಿಡಿ. ಆ್ಯಂಡ್ ನೀವೇನೇ ಮಾತಾಡಿದ್ರು ಅದು ನಿಮ್ಮ ವ್ಯಕ್ತಿತ್ವನ ತೋರಿಸುತ್ತೆ. ಆ್ಯಂಡ್ ತಪ್ಪು ದಾರಿನ ಹೋಗಬಾರ್ದು ಅಂತ ಹೇಳಿದ್ರೆ ಮಾತು ಚೆನ್ನಾಗಿ ಆಡೋಕ್ಕೆ ಗೊತ್ತಿರಬೇಕು. ನೆಕ್ಸ್ಟ್ ಸಹನೆ ವೆರಿ ಮುಖ್ಯ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಸಮ್ಟೈಮ್ಸ್ ಕೋಪ ಬಂದುಬಿಡುತ್ತೆ, ಜಗಳಗಳು ನಡೆದೋಗುತ್ತೆ, ಅಥವಾ ಅನುಮಾನ ಬಂದುಬಿಡುತ್ತೆ, ಸಂಸಾರನೇ ಒಡೆದೋಗುವಂಥ ಸಿಚುವೇಶನ್ ಬರುತ್ತೆ, ತುಂಬ ದುಃಖ ಆಗಿರುತ್ತೆ. ಗಂಡ ಎಲ್ಲೋ ಒಂದು ಕಡೆ ತಪ್ಪು ಮಾಡಿ ಅಥವಾ ಹೆಣ್ಮಕ್ಳು ಹೊಡೆಯುವಂಥ ಪರಿಸ್ಥಿತಿನೂ ಕೆಲವೊಂದು ಸಲ ಬರುತ್ತೆ. ಬಟ್ ಯಾವುದು ಪರಿಸ್ಥಿತಿಗಳು ಅದು ಶಾಶ್ವತವಾಗಿರಲ್ಲ. ಏನು ಕಷ್ಟ ಬರುತ್ತೆ, ಏನು ದುಃಖ ಆಗಿರುತ್ತೆ, ಆ ಪರಿಸ್ಥಿತಿಗಳು ಶಾಶ್ವತ ಅಲ್ಲ. ಸಹನೆ ತುಂಬ ಮುಖ್ಯ ಆಗುತ್ತೆ ಒಂದು ಹೆಣ್ಣಿಗೆ. ಆ ಸಹನೆಯನ್ನು ಕಾಪಾಡಿಕೊಂಡ್ರೆ ಅವಳು ತನಗೆ ತಾನು ಕಾಪಾಡ್ಕೊಂಡಂಗೆ, ತನ್ನ ಸಂಸಾರ ಕಾಪಾಡ್ಕೊಳ್ಳಂಗೆ. ಸಹನೆ ವೆರಿ ಮುಖ್ಯ ಸಂಸಾರಕ್ಕೆ. ನೆಕ್ಸ್ಟು ಅಭಿಮಾನ ಇರಬೇಕು. ಯಾರ ಮೇಲೆ? ತನ್ನ ಗಂಡನ ಮೇಲೆ ಆಯಿತು, ಇಡೀ ತನ್ನ ಕುಟುಂಬದ ಮೇಲೆ ತುಂಬ ಅಭಿಮಾನ ಇರಬೇಕಾಗುತ್ತೆ ಒಂದು ಹೆಣ್ಣಿಗೆ. ಅಂದರೆ ಆಲ್ಮೋಸ್ಟ್ ಇದು ಇಲ್ಲ, ಇದು ಇದೆ ಅಂತ ಹೇಳ್ತಿಲ್ಲ. ಕೆಲವೊಂದಿಷ್ಟು ಮಿಸ್ ಆಗಿದ್ರೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಪುನಃ ಚೆನ್ನಾಗಿರಬೇಕು ಅನ್ನೋದೇ ಉದ್ದೇಶ, ವಿಡಿಯೋ ಮಾಡೋ ಉದ್ದೇಶ. ಎಲ್ಲೋ ಒಂದು ಕಡೆ ಒಂದೊಂದು ಪಾಯಿಂಟ್ ಇಂಪ್ಲಿಮೆಂಟ್ ಮಾಡಿಕೊಂಡು ಅವ್ರ ಲೈಫಿಗೆ ಹೆಲ್ಪ್ ಆಗ್ಬೋದೇನೋ ಅಂದ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ಪಾಯಿಂಟ್ಸನ್ನು ನೀವು ನೆನಪಲ್ಲಿ ಇಟ್ಕೊಂಡು ಆ ಪ್ರೀತಿಯಿಂದ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಿಜವಾಗ್ಲೂ ಆ ಸಂಸಾರ ನಿಮ್ಮ ಬದುಕು ಚೆನ್ನಾಗಿರುತ್ತೆ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.